ಗೈಸ್ ಇವತ್ತು ನಾವು ಕೊಡಚೇರಿ ಅನ್ನೋದೊಂದು ಊರಾಗ ಉಂಡ ರೆಸಾರ್ಟ್ದಾಗದೇವಿ ಒಳಗುಂಡ ಹೋಮ್ ಸ್ಟೇ ಐತ್ ಬೈ ಅದ ನೋಡ್ರಿ. ಈ ಹೋಮ್ ಸ್ಟೇಕ್ಕೆ ಒಟ್ಟ ಬರಾಕ್ ಹೋಗ್ಬೇಡ್ರಿ, ಏನೂ ಸವಲತ್ತಿಲ್ಲ ಏನೂ ಇಲ್ಲ. ಅಮೃತವನ ಅಂತೇಳಿ ಐತಿ ನೋಡ್ರಿ, ಗೂಗಲ್ದಾಗೂ ಹೊಡೆದ್ ನೋಡ್ರಿ. ಅಮೃತವನ ಅಲ್ಲ ಇದ, ಅಮೃತವನ ಅಲ್ಲ ಇದು, ವಿಷವನ ಐತಿ ವಿಷವನ. ಒಟ್ಟ ಚಲೋ ಇಲ್ಲ, ಬರಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಗೆ ಅವ್ರು ಕರೆಕ್ಟ್ ನೋಡ್ಕೊಳತ್ತಿಲ್ಲ. ಇಲ್ಲಿ ಭಾಳ ರೊಕ್ಕನೂ ಭಾಳ ತೊಗೊಂಡಾರು. ಗಾಡಿ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬೇಡ್ರಿ ಇಲ್ಲಿ ನಿಲ್ಸ್ಬೇಡ್ರಿ ಅನ್ನತ್ತಾರು. ಮತ್ತು ಹೆಂಗೆ ನಾವು ಎಂಜಾಯ್ ಮಾಡಕ್ಕೆ ಬಂದೇವ್ರಿ, ಇಟ್ಟೆಲ್ಲ ರೊಕ್ಕ ಕೊಟ್ಟೇವ್ರಿಗೆ. ಸಿಬ್ಬಂದಿಗಳು ರೂಢಾಗಿ ವರ್ತನೆ ಮಾಡಾಕತ್ತಾರು, ಏನು ಬೇಕಾದ್ ಮಾತಾಡತ್ತಾರು. ರಾತ್ರಿ ಊಟಕ್ಕಂತೂ ಅದೇನು ಕೇಳಬೇಡ್ರಿ, ಎಂಥ ಊಟ ಕೊಟ್ಟಿದ್ರು. ನೈಟ್ ತಿನ್ನೋರು ಅಂಥ ಊಟ. ಈ ಅಮೃತವನ ಅನ್ನೋರು ಇದು ಏನು ಹೋಮ್ ಸ್ಟೇ ಐತಿಲ್ಲ, ಇದಕ್ಕೆ ಯಾವತ್ತು ನೀವು ಕೊಡಚಾದ್ರಿ ಬಂದ್ರದ ಇದನ್ನ ಯಾವತ್ತು ಬುಕ್ ಮಾಡಕ್ಕೆ ಹೋಗ್ಬೇಡ್ರಿ. ನಾಟ್ ರೆಕಮೆಂಡೆಡ್ ಇದೊಂದು ಪ್ಲೇಸ್. ನಿಮಗೆ ಸ್ನಾನ ಮಾಡೋದು, ಅಮೃತವನ ತಿಂಡಿ ಕೇಂದ್ರ ಅಂತ ಮಾಡ್ಯಾರು. ಇಲ್ಲಿ ತಿಂಡಿ ತಿನ್ನೋದಂತ. ತಿಂಡಿ ಏನೈತಿ ನೋಡೋಣ ಬರ್ರಿ. ಎರಡು ಮಿಕ್ಸಾ? ಹಾಂ, ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಡಿಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ಇವತ್ತು 4ನೇ ದಿನ, ಎಪಿಸೋಡ್ ನಂಬರ್ 4. 4 ಅಲ್ಲ, ಇದು 5 ಹಾಕ್ಬೋದು. ವಿಡಿಯೋ ಭಾಳ ದೊಡ್ಡ ಆಗ್ಯಾವು. ಸೊ ಬಾಯ್ ಹುಲಿ, ಸೊ ನಮ್ಮ ಹುಕ್ಕೇರಿ ಹುಲಿ ಜೊತೆ ಬಿಗ್ ಫ್ಯಾನ್ VSP ಬಿಗ್ ಫ್ಯಾನ್ ಬೈ. ಸೇಮ್ ಗಾಡಿ ಐತಿ ಬಾಯಿಂದು ಹಿಮಾಲಯನ್ 450. ಏನು ಆಫ್ ರೋಡ್ ಟ್ರೈಲ್ ಐತಿ. ಸೈಕ್ ನಿನ್ನೆ ರಾತ್ರಿ ವಿಡಿಯೋ ಮಾಡಿದ್ರ ಬೈ. ರಾತ್ರಿ ವಿಡಿಯೋ ಹಾಕಿದಾರಲ್ಲ, ಹಾಕ್ರಿ ಬೈ. ನಮ್ಮ ಹುಡುಗರು ಎಲ್ಲರೂ ನೋಡ್ಲಿ. ಬೆಂಕಿ ಫಸ್ಟ್ ಮಸ್ತ್ ಬೆಂಕಿ ಬಬಲಾದಿ ಬೈ, ಮಸ್ತ್ ವಿಡಿಯೋ ಮಾಡಿದಾರ ಅನ್ನ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಸಪೋರ್ಟ್ ಮಾಡ್ರಿ. ಅನ್ನಾಗ ಭಾಳ ಹಾರ್ಡ್ ವರ್ಕರ್ ಅದಾನು ಪಾಪ. ನಿನ್ನೆ ರಾತ್ರಿ ಇಲ್ಲಿ ಬರಾಕ್ ನಮಗೆ 11 ಗಂಟೆ ಆಯ್ತು. ನನಗಂತೂ ಇಷ್ಟು ನಿದ್ದೆ ಬರತ್ತಿತ್ತು. ನಾ ಗಾಡಿ ಹೊಡೆಯೋದು ಬಿಟ್ಟ ಬೇರೆದವ್ರಿಗೆ ಕೊಟ್ಬಿಟ್ಟಿನಿ. ಯಾಕಂದ್ರೆ ನನ್ನಿಂದ ಮತ್ತು ಪಾಪ ಲೇಟ್ ಆಗೋದು ಬೇಡ, ಇಲ್ಲಿ ಬರಾಕ್ ಭಾಳ ಲೇಟ್ ಆಗಕತ್ತಿತ್ತು ರಾತ್ರಿ. ಅದಕ್ಕೋಸ್ಕರ ನಾ ಬೇರೆದವ್ರಿಗೆ ಗಾಡಿ ಹೊಡ್ಯಾಕೆ ಕೊಟ್ಟಿದ್ನಿ. ಅದಾದ ನಂತರ ಇಲ್ಲಿ ಬಂದ ನಂತರ ನಾವು ಏನೂ ವಿಡಿಯೋನ ಆಫು ಮಾಡಲಿಲ್ಲ. ಅಂದ್ರೆ ತ್ರಾಸ ಆಗಕತ್ತಿತ್ತು ನನಗೆ ಅದು ವಿಡಿಯೋನ ಮುಗಿಸೋದಿತ್ತು. ಬಟ್ ಆ ವಿಡಿಯೋ ಮುಗ್ಸೋಕೆ 2 ದಿನದಿಂದ ಆಗಲಿಲ್ಲ. ಯಾಕಂದ್ರೆ ಅಷ್ಟು ತ್ರಾಸ ಆಗತ್ತಿತ್ತು ರೀ. ನನ್ನ 2 ವಿಡಿಯೋ ನೀವು ನೋಡಿದ್ರೂ ನಿಮ್ಗೆ ಗೊತ್ತಾಗ್ಬೋದು. ನಾ ಅದನ್ನು ಫಿನಿಷೇ ಮಾಡೋಕ್ಕಾಗಿಲ್ಲ. ಅಂದ್ರೆ ಇಲ್ಲಿಗೆ ವಿಡಿಯೋ ಮುಗೀತು, ನಾಳೆ ಮತ್ತೆ ಸಿಗೋಣ ಇದನ್ನೇ ಹೇಳೋಕ್ಕಾಗಲಿಲ್ಲ. ಸೊ ಇವತ್ತು ಇಲ್ಲಿಂದ ನಮ್ಮ ಊರಿಗೆ ಪಯಣ ಮಾಡತ್ತೀವಿ. ಎಲ್ಲರೂ ರೆಡಿ ಆಗ್ಯಾರು ತಮ್ಮ ಗಾಡಿ ತೊಗೊಂಡ. ಸೊ ಕೆಲವೊಬ್ರಿಗೆ ಇಲ್ಲಿಯೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿದ್ನಿ. ಅಲ್ಲಿ ನನ್ನ ಹಿಂದೆ ನಿಂತಿದ್ದಾರೆ ಅವರ ಒಂದು ಫ್ಯಾಮಿಲಿ ಐತಿ, ಬೆಂಗಳೂರು ಅನಿಸ್ತೈತೆ ಅವರ. ಸೊ ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಇಷ್ಟ ಆದರೆ. ಸೊ ಬನ್ನಿ ಈ ಒಂದು ವಿಡಿಯೋನ ಎಂಜಾಯ್ ಮಾಡೋಣ ಅಂತ. ಡೀಪ್ ಡಿಸ್ಕಷನ್ ನಡೆದೈತಿ. ಎಲ್ಲಿ ಹೋಗೋದು ಏನೋ, ಹೋಗ್ತಾ ಒಂದು 2 ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಇದು. ಸೊ ಆತ್ರಿ ಸರ್, ಸೊ ಪ್ಲ್ಯಾನ್ ನಡೆದೈತಿ. ಎಲ್ಲಿ ಹೋಗೋದು ಏನಂತೇಳಿ ಇನ್ನೂ ಫಿಕ್ಸ್ ಆಗೋದು. 9 ಕಿಲೋಮೀಟರ್ ಐತೆ ಇಲ್ಲಿಂದ. ಹಾಂ ಆಯ್ತು ಬೈ.
ಇದು ತೂಗು ಸೇತುವೆಗೆ ಬಂದೀವಿ. ತೂಗು ಸೇತುವೆ ಸುತ್ತಮುತ್ತ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವು ಕೊಡಚಾದ್ರಿಯಿಂದ ನಿಟ್ಟೂರು ಏನು ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜ್ಗೆ ಹೋದ್ವಿ. ಅಲ್ಲಿಂದ ಇವಾಗ ಜಸ್ಟ್ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ಬಂದಿದೆ. ಸೊ ಸಿಗಂದೂರದಿಂದ ಮತ್ತಿಲ್ಲಿ ಬೈ ಸಾಗರ ಹಾಂ, ಆಮೇಲೆ ಬೆಳಗಾವ್ ಹುಕ್ಕೇರಿ ಸಂಕೇಶ್ವರ್ ಬೆಳವಿ ರಾಯಬಾಗ್ ಸೊ ಎಲ್ಲ ಕಡೆಯಿಂದ ಮಿಕ್ಸ್ ಇತ್ತು ಜನ. ಪ್ಯಾನ್ ಕರ್ನಾಟಕ ಆಗಿತ್ತು. ಪ್ಯಾನ್ ಕರ್ನಾಟಕ, ಪ್ಯಾನ್ ಉತ್ತರ ಕರ್ನಾಟಕ. ಸೊ ಬರ್ರಿ. ನಾ ಅಂತೂ ಇವತ್ತು ಗಾಡಿ ಹೊಡೆಯನಿಲ್ಲ, ನಮ್ಮ ಮುಲ್ಲಾ ಸರ್ ಹೊಡೆಯತ್ತರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಎಷ್ಟೋ ವರ್ಷಗಳ ನಂತರ ಮತ್ತೆ ಬಂದೇವಿ ಇಲ್ಲಿ. ಸೊ ಅವೆಲ್ಲ ಇಲ್ಲಿದ್ದು ನೋಡಿ. ನಾನು ಮತ್ತು ನಮ್ಮ ಹುಬ್ಳಿ ಫ್ರೆಂಡ್ಸ್, ನಮ್ಮ ದೇಶಪಾಂಡೆ ಸುಸಂಧಿ ಫೆಲೋಶಿಪ್ ಅಂತ ಇತ್ತು ಹುಬ್ಳಿಯೊಳಗೆ, ಅವರು ಮತ್ತು ನಾವು ಬಂದಾಗ ಇವೆಲ್ಲ ಈ ಕಡೆ ಇವಾಗೆಲ್ಲ ರಿನೋವೇಷನ್ ಮಾಡಿದ್ದಾರೆ. ಹಲೋ ಮೇಡಮ್ ಹಾಂ, ಇಲ್ಲೇ ಪ್ರಸಾದ ಮಾಡಿಕೊಂಡು ಹೋಗ್ಬೇಕು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದ ನಂತರ ನಾವು ಈಗ ಬೋಟ್ ರೈಡ್ ಮಾಡೋದಿವಿ. ನಮ್ಮ ಗಾಡಿಗಳನ್ನೆಲ್ಲ ಅದ್ರೊಳಗೆ ಹಾಕಿ ನೋಡೋದು ಜನ ಹೊಂಟಿದರು. ಸೊ ಆ ರೀತಿ ನಾವು ಬೋಟ್ ಒಳಗೆ ಹೋಗಿದ್ದೀವಿ. ಸೊ ಇದೊಂಥರ ಮಜ್ಜೆ ಐತೆ. ಅಂದರೆ ನಾನು ಇದಕ್ಕಿಂತ ಮೊದಲು ಹೋಗಿನಿ, ಒಂದು 8 ವರ್ಷ ಆಗಿರ್ಬೇಕು ನನಗೆ, 8 ವರ್ಷ ಅಥವಾ 5 ವರ್ಷ ಏನೋ ಆಗೈತಿ. ನಮ್ಮ ಹುಬ್ಬಳ್ಳಿ ಫ್ರೆಂಡ್ಸ್ ಇದ್ರು, ಅವರೆಲ್ಲ DSF ಅಂತೇಳಿ ನಮ್ಮದೊಂದು ಗ್ರೂಪ್ ಇತ್ತು ದೇಶಪಾಂಡೆ ಫೌಂಡೇಶನ್ ಒಳಗೆ. ಸೊ ಅವರೆಲ್ಲ ಬಂದಿದ್ವಿ. ಅದಾದ ನಂತರ ಇದು ಸೆಕೆಂಡ್ ಟೈಮ್ ಬರತ್ತೀನಿ. ಮತ್ತು ಇದೆಲ್ಲ ನೀವು ನೋಡಿರ್ಬೇಕು, ಶರಾವತಿ ನದಿಯೊಳಗೆ ಈ ರೀತಿ ಬೋಟ್ ಹೋಗೋದ ಎಲ್ಲರೇ ಒಂದು ರೀಲ್ಸ್ ಒಳಗೆಲ್ಲ ನೋಡಿರ್ಬೇಕು. ಸೊ ನಾವು ಇವಾಗ ಅದ್ರೊಳಗೆ ಹೋಗೋರಿದ್ದೀವಿ. ಸೊ ಬನ್ನಿರಿ ಅಂದ್ರೆ ಅದ್ರೊಳಗೆ ಹೋಗೋಣಂತ, ಎಂಜಾಯ್ ಮಾಡೋಣಂತ. ಏನು ಪ್ಲೇಸ್ ಇತ್ತು ನೋಡ್ರಿ, ಸೂಪರ್ ಕಾಣಕತ್ತೈತಿ. ಆದಷ್ಟು ಬೇಗ ಇದು ಕಟ್ತಾರೆ ಅನಿಸ್ತೈತಿ. ಸೊ ಇನ್ನು ಮುಂದೆ ಈ ರೈಡ್ ಇರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಈಗೇನು ಬರಾಕತ್ತೈತಲ್ರಿ, ಅದ್ರೊಳಗೆ ನಾವು ಹೋಗೋಣ.
ಇದ್ರ ಇನ್ನು ಮುಂದೆ ಇದೇನರೇ ಕ್ಲಿಯರ್ ಆಯಿತು ಅಂದ್ರೆ ಇದು ಇರ್ತಿತ್ತು ಇಲ್ಲೋ ಗೊತ್ತಿಲ್ಲ, ಬಟ್ ಇದಿದ್ರೆ ಜನಕ್ಕೆ ಸೂಪರ್ ಅನಿಸ್ತೈತೆ ರೀ. ಇದೇನು ಗಾಡಿ ತೊಗೊಂಡು ಬರೋದು ಹೋಗೋದು, ಬಟ್ ಇದ್ರೊಳಗೆ ಹೆಂಗೆ ರೀ ನೀರಿನಾಗ ಹೋಗಿ ಎಂಜಾಯ್ ಮಾಡಿ ಅದೊಂಥರ ಏನೋ ಎಕ್ಸ್ಪೀರಿಯನ್ಸೇ ಬೇರೆ, ಒಂಥರ ಖುಷಿ ಇರ್ತೈತೆ ಅದು. ಬಾಯ್ಗೆ ಈ ಕಡೆ ತಗೊಳ್ರಿ. ಬೈ ಗಾಡಿಗೆ ಹಚ್ಚಿಡೋದಿಲ್ಲ, ಬಂದ್ ಮಾಡೋದ ಬಂದ್ ಮಾಡಿಲ್ಲ. ವೀಲಿಂಗ್ ಮಾಡೋದಂತ್ರಿ. ನೋಡ್ಬಿಟ್ಟು ಲಾಸ್ಟ್ ಗಾಡಿ ತಿರುಗಿ ಇಲ್ಲೇ ತಿರುಗಿ ಸಮುದ್ರದಾಗ ತಿರುಗಿ. ಸಮೀಪ ಬಂತು. ಇವಾಗ ಎಲ್ಲಿದ್ದೀವಿ ಅಂದ್ರೆ ತಡಸ್ ಕ್ರಾಸ್, ಏನು ಹೈವೇಗೆ ಹತ್ತೀವಲ್ರಿ ತಡಸ್ ಕ್ರಾಸ, ಅಲ್ಲಿದ್ದೀವಿ. ನಾವು ಬರುವಾಗ ಎಲ್ಲೆಲ್ಲೇ ಬಂದೀವಪ್ಪ. ಈ ಕಡೆ ಮುಂಡಗೋಡು ತಡಸು ಅಂತೇಳಿ ಈ ಕಡೆ ಬಂದೀವಿ. ಈಗ ಲಾಸ್ಟ್ ಪೆಟ್ರೋಲ್ ಅನಿಸ್ತಿದ್ವಿ ನಾವು. ಇನ್ನೇನು ಪೆಟ್ರೋಲ್ ಹಾಕಂಗಿಲ್ಲ, ಇನ್ನೇನು ಹಾಕಿರೋ ಇದು ಲಾಸ್ಟ್ ಪೆಟ್ರೋಲ್ ಹಾಕಕತ್ತೀವಿ ಗಾಡಿಗೆ. ಪೆಟ್ರೋಲ್ 990, 990 ಪೆಟ್ರೋಲ್ ಹಾಕ್ಕೊಂಡು ಇವಾಗ ಹೈವೇ ಹಿಡ್ದೀವಿ. ಇನ್ನು ಡೈರೆಕ್ಟ್ ಬೆಳಗಾವಿ ಒಳಗೆ ಸಿಗೋಣ. ಲೇಡೀಸ್ ಆ್ಯಂಡ್ ಜೆಂಟ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ಕೊನೆಯ ದಿನ ಬೆಳಗಾವಿಗೆ ಬಂದೀವಿ. ಬೆಳಗಾವಿಯಿಂದ ಎಲ್ಲರೂ ತಮ್ಮ ಊರಿಗೆ ಹೊಂಟಿದರು. ಸೊ ಅವರಿಗೆಲ್ಲ ಬಾಯ್ ಹೇಳುವಂತಹ ಸಮಯ. ಮತ್ತು ಈ ಒಂದು ರೈಡ್ ನನಗೆ ಭಾಳ ಆತ್ಮೀಯವಾಗಿ ಮತ್ತು ನನಗೆ ಆ ಒಂದು ಗ್ರೂಪಿಗೆ ಆ್ಯಡ್ ಮಾಡಿ, ಮತ್ತು ಈ ಒಂದು ಫಸ್ಟ್ ರೈಡ್ ನಂದ ಹಿಮಾಲಯನ್ ಫಸ್ಟ್ ರೈಡ. ಆ ಫಸ್ಟ್ ರೈಡ್ 1200 ಪ್ಲಸ್ ಅದನ್ನು ರೈಡ್ ಮಾಡಿಸಿ ಸಕ್ಸಸ್ಫುಲ್ ಮಾಡಿದಂತಹ ನಮ್ಮ ಡಾಕ್ಟರ್ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಮತ್ತೊಂದು ಆದಷ್ಟು ಬೇಗ ಎಲ್ರಿ ಮಾಡೋಣ ರೀ. ಮತ್ತು ನಮ್ಮ ಭಾಳ ಜಲ್ದಿ ಮಾಡೋಣ. ಮತ್ತು ಹುಕ್ಕೇರಿ ಹುಲಿ ಆವಾಗ ನೀವು ನೋಡೇ ಇರ್ತೀರಿ, ಒಂದಂತೂ 4-5 ಸಲ ಹಾಕಿರ್ತೇನೋ. ಹುಕ್ಕೇರಿ ಹುಲಿನೂ ಜಾಯ್ನ್ ಆಗ್ತೈತಿ. ಆಮೇಲೆ ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ರೈಡ್. ನಾನು ನಿಮಗೆ ಹೇಳ್ಬೇಕು, ಯಾಕಂದ್ರೆ 2 ದಿನ ಕಂಟಿನ್ಯೂ ನಾನು ಬಿಟ್ಟು ನೀವು ರೈಡ್ ಮಾಡಿದ್ದೀರಿ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ ಅಂತೀರಿ ಆದಷ್ಟು ಬೇಗ. ಆ್ಯಂಡ್ ಹ್ಯಾಪಿ ಮ್ಯಾರೇಜ್ ಲೈಫ್ ಸರ್ ಇನ್ ಅಡ್ವಾನ್ಸ್. ಸರ್ ಭಾಯ್, ನಮ್ಮ ಅತಿ ಚಿಕ್ಕ ಹುಲಿನ ಬಿಟ್ಬಿಟ್ಟಿದ್ದೇವೆ ನಾವು. ಅತಿ ಚಿಕ್ಕ ಹುಲಿ ನಮ್ಮ ಗ್ರೂಪ್ನ್ಯಾಗ 21 ವಯಸ್ಸಿನ ಹುಲಿ ಅದು. ಸೊ ಇದನ್ನು ಮಿಸ್ ಮಾಡ್ಕೋತೀವಿ. ರೈಡ್ ಸೂಪರ್ ಮಾಡಿರಿ. ಆಮೇಲೆ ಮತ್ತೆ ಸಿಗೋಣ ಒಂದು ಆದಷ್ಟು ಬೇಗ. ಒಂದು ಯಾವುದಾದ್ರೆ ಸಣ್ಣ ರೈಡ್ ಮಾಡೋಣ. ಇಲ್ಲೇ ಅಲ್ರಿ ಆಫ್ ರೋಡ್. ಓಕೆ, ಡಾಕ್ಟರ್ ಸಂತೋಷ್ ಸರ್ ಹೆಂಗಿತ್ತು ರೀ ರೈಡ? ರೈಡ್ ಇಸ್ ರೈಡ್ ಅಲ್ಟಿಮೇಟ್. ಇವ್ರು ಸಮಾಧಾನಕ ಅಂತಾರ, ಇವ್ರು ಸಮಾಧಾನಕ ಅಂತರ ಕರೆ ರೈಡ್ದಾಗ ವೈಲ್ಡ್ ಅದಾರ ಇವ್ರು. ಸರ್ ಆದಷ್ಟು ಬೇಗ ಸಿಗ್ನೂರಿ. ಸರ್ದು ಗಾಡಿ ಏನೋ ಪ್ರಾಬ್ಲಮ್ ಆಯಿತು, ಅದಕ್ಕೆ ಒಂದು ಸ್ವಲ್ಪ ನಮ್ಮ ಜೋಡಿ ಬಂದು ಭೇಟಿ ಆಗಕ್ಕೆ ಲೇಟ್ ಆಯ್ತು ಸರ್. ಆದಷ್ಟು ಬೇಗ ಸಿಗ್ನೂರಿ. ಒಂದು ಒಳ್ಳೆ ರೈಡ್ ಮಾಡು ಸರ್.
ಸೂರಜ್ ಸರ್ ಅವರ ಇಂಜಿನಿಯರ್ ಇವರ ಬೆಂಗಳೂರು ಒಳಗಿರ್ತಾರೋ ಸರ್. ನೀವು ರೈಡ್ ಜಾಯ್ನ್ ಆದ್ರಿ, ನಮ್ಮ ಜೊತೆ ಭಾಳ ಕ್ಲೋಸ್ ಆಗಿದ್ರಿ. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ ಅಂತಾರಿ ಆದಷ್ಟು ಬೇಗ ಜಲ್ದಿ ಮತ್ತೊಂದು ಲಾಗದಾಗ ಸಿಗೋಣ ಅಂತ. ಮತ್ತೆ ಯಾರು ಉಳಿದ್ರಿ? ಅರೇ ಹುಲಿನ ಮರ್ತಿದ್ದೇವೆ ನಾವು. ಹುಕ್ಕಿರಿ ಮತ್ತೊಂದು ಹುಲಿ ಅದ. ಮಹೇಶ್ ಮಠದ ಅವ್ರ ಮಠದ ಯಾರ ಅವ್ರ ಮಠದ ನೀವು ಮಠಪತಿ. ನಮ್ಮ ಇಡೀ ನಮ್ದೇನ ಇಡೀ ಪ್ಲಾನ್ ಇತ್ತಲ್ಲ, ಅಂದ್ರೆ ನಮ್ಮ ಕ್ಯಾಶಿಯರ್ ಆಗಿ ಎಲ್ಲೇ ಏನೋ ಪೇ ಮಾಡೋದಿದ್ರು ಮಾಡಿದ್ರು. ಒಂದು ಭಾಳ ಅಚ್ಚುಕಟ್ಟಾಗಿ ಒಂದು ರೈಡನ್ನು ಸೂಪರಾಗಿ ನಡೆಸ್ಕೊಟ್ರು. ಸೊ ಅವರಿಗೂ ಕೂಡ ಧನ್ಯವಾದಗಳು ಸರ್. ಮತ್ತೆ ಸಿಗೋಣ ಅಂತಾರಿ. ನೋಡ್ರಿ ನಮ್ಮ ಸುನಿಲನ್ನು ಇಲ್ಲಿ ಅಷ್ಟು ಎಫೆಕ್ಟ್ ನಮ್ಮ ಆರ್ಗನೈಸರ್ ಆಗಿ ಕೆಲಸನೂ ಮಾಡತ್ತ. ಆದಷ್ಟು ಬೇಗ ಸಿಗೋಣ ಅಂತ. ಸುನಿಲ್ ಸರ್ ಅಂತೂ ನಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದಾರು. ಸೊ ಒಂದು ಬೂಮ್ ಮಾಡೋದೈತ್ರಿ. ಹೆಂಗೆ ರೀ ನಾವು ವಿಡಿಯೋ ಎಂಡ್ ಮಾಡ್ತೇನೋ, ನಾವು ಬೂಮ್ ಅಂದಾಗ ಎಲ್ಲರೂ ಅದಕ್ಕೆ ಬೂಮ್ ಮಾಡೋದು. ಸೊ ಮತ್ತೆ ಮುಂದಿನ ಲಾಗದಾಗ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಲವ್ ಯು ಆಲ್. ಒನ್ ಲೈಫ್ ಸೊ ಬಾಯ್ ಆಲ್. ಗುಡ್ ನೈಟ್, ಟೇಕ್ ಕೇರ್. ಜಸ್ಟ್ ಇವಾಗ ಮನೆಗೆ ಬಂದ್ಬಿಟ್ಟಿನಿ. 1755 ಟೈಮ್ ಎಷ್ಟಾಗೈತೆ ಅಂದ್ರೆ 2:04 ರಾತ್ರಿ 2:04 ಆಗೈತಿ. ಮನೆಗೆ ಬಂದ್ಬಿಟ್ಟಿದ್ದೀನಿ. 1755 ಅದ್ರಾಗ -30 ಅಥವಾ 550 ಮೈನಸ್ ಮಾಡಿದ್ರು ಟೋಟಲಿ 1300 ಕಿಲೋಮೀಟರ್. ನಮ್ಮದು ಫಸ್ಟ್ ರೈಡ್ ಸಕ್ಸಸ್ಫುಲಿ ಡನ್. ಥ್ಯಾಂಕ್ ಯು ಆಲ್. ಲವ್ ಯು ಆಲ್. ಟೇಕ್ ಕೇರ್ ಆಫ್. ಬಾಯ್.